ಕ್ರೀಡಾ ಸುದ್ದಿ ಇದು. ಟೆನ್ನಿಸ್ ಪಟು ರಾಧಿಕಾಗೆ ತಂದೆ ಮಾನಸಿಕ ಕಿರುಕುಳ ನೀಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಈಗಾಗಲೇ ನೀವು ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳನ್ನು ಗಮನಿಸಿದ್ದೀರಾ. ಅದರಲ್ಲಿ ನಾವು ಗಮನಿಸೋದಾದರೆ ಆಕೆಯ ಗೆಳತಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಈ ಗುರುಗ್ರಾಮ್ನಿಂದ ತಂದೆಯಿಂದಲೇ ಹತ್ಯೆಗೀಡಾದ ಹರಿಯಾಣದ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ಗೆ ಮನೆಯಲ್ಲಿ ಬಹಳ ನಿರ್ಬಂಧಗಳು ಇದ್ವಂತೆ. ಜೊತೆಗೆ ಮನೆಯಲ್ಲಿ ತುಂಬ ಹಿಂಸೆ ಕೊಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಚಿಕ್ಕ ಬಟ್ಟೆ ಹಾಕೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇತ್ತಂತೆ, ಹುಡುಗರ ಜೊತೆ ಮಾತನಾಡಬಾರ್ದು ಅಂತಿದ್ರಂತೆ, ಅವಳಿಷ್ಟದಂತೆ ಬದುಕೋದಕ್ಕೂ ಕೂಡ ಸ್ವಾತಂತ್ರ್ಯ ಇರಲಿಲ್ವಂತೆ ಆಕೆಗೆ. ಜೊತೆಗೆ ಆಕೆಯ ಪ್ರತಿ ನಡೆಯನ್ನು ಕೂಡ ತಂದೆ ಟೀಕೆ ಮಾಡ್ತಾ ಇದ್ರಂತೆ. ಈ ವಿಷಯವನ್ನು ರಾಧಿಕಾ ಸ್ನೇಹಿತೆ ಬಹಿರಂಗಪಡಿಸಿರೋದು. ವಿಡಿಯೋ ಹೇಳಿಕೆ ನೀಡಿರುವ ಗೆಳತಿ ಹಿಮಾಂಶುಕಾ ಸಿಂಗ್ ತನ್ನ ಆಪ್ತ ಸ್ನೇಹಿತೆ ಆಕೆಯ ತಂದೆಯಿಂದಾನೇ ಹತ್ಯೆ ಆಗಿದ್ದಾಳೆ, ಆಕೆಯ ತಂದೆ ರಾಧಿಕಾ ಜೀವನವನ್ನ ನರಕವಾಗಿಸ್ಬಿಟ್ಟಿದ್ದ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರೋದು. ರಾಧಿಕಾ ತುಂಬ ಕಷ್ಟವನ್ನು ಟೆನ್ನಿಸ್ ಅಕಾಡೆಮಿ ಆರಂಭಿಸಿದ್ಲು, ಕಷ್ಟಪಟ್ಟು ಟೆನ್ನಿಸ್ ಅಕಾಡೆಮಿಯನ್ನು ಆರಂಭ ಮಾಡಿದ್ಲು. ಹೀಗೆ ಪ್ರತಿಯೊಂದಕ್ಕೂ ಕೂಡ ತಂದೆ ಗೇಲಿ ಮಾಡ್ತಾ ಇದ್ರು. ಅಂದರೆ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿ ನಿಲ್ಬೇಕಾಗಿದ್ದಂಥ ತಂದೆನೇ ಪ್ರತಿಯೊಂದಕ್ಕೂ ಟೀಕೆ ಮಾಡ್ತಾ ಇದ್ರು, ಹಿಂಸೆ ಮಾಡ್ತಾ ಇದ್ರು ಅನ್ನೋದು ಆಕೆಯ ಹೇಳಿಕೆಯಲ್ಲಿ ಗೊತ್ತಾಗಿದೆ. ತಂದೆ ಆರೋಪ ಸುಳ್ಳಂತ ಕೂಡ ಆಕೆ ಹೇಳಿರುವಂಥದ್ದು. ಅಂದರೆ ಅವ್ರ ತಂದೆ ಕೂಡ ಅನೇಕ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆಕೆಯ ಮೇಲೆ, ರಾಧಿಕಾ ಮೇಲೆ. ಅದಕ್ಕೂ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಹೇಳಿರೋದು ಹಿಮಾಂಶುಕಾ. ಈ ಹಿಮಾಂಶುಕಾ ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಒಬ್ಬ ತಂದೆ ಮಗಳ ಅಭಿವೃದ್ಧಿಯನ್ನು ಅಥವಾ ಗ್ರೋತನ್ನು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು, ಆಕೆಯ ಜೊತೆಗೆ ನಿಲ್ಲಬೇಕಾಗಿತ್ತು, ಆದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಆಕೆಯ ವಿರುದ್ಧ ನಿಲ್ತಾ ಇದ್ದಂತೆ, ಟೀಕೆ ಮಾಡ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಆಕೆಗೆ ಹಿಂಸೆ ಕೊಡ್ತಾ ಇದ್ದಂತೆ. ಈಗಿನ ಕಾಲದಲ್ಲಿ ಯಾರು ತಾನೇ ಶಾರ್ಟ್ ಬಟ್ಟೆ ಹಾಕಲ್ಲ, ಯಾರು ತಾನೇ ಫ್ರೀಡಮ್ ಬಯಸಲ್ಲ. ಬಟ್ ಹಂಗಿದ್ರೂ ಕೂಡ ಆಕೆಗೆ ಬಹಳಷ್ಟು ನರಕವನ್ನು ಸೃಷ್ಟಿ ಮಾಡಿದ್ದಂತೆ ತಂದೆಯಿಂದಾನೇ ಮಗಳು ಹತ್ಯೆ ಆಗಿರೋದು.